ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅರ್ನಿಂಗ್ ಕಂಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನೋಡಿ, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬೆಸ್ಟ್ ಏರ್ ಡ್ರಾಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಏರ್ ಡ್ರಾಪ್ದಲ್ಲಿ ಸೈನ್ ಅಪ್ ಆದ ತಕ್ಷಣ ನಿಮಗೆ 34 LGX ಟೋಕನ್ಸ್ ಕೊಡ್ತಾರೆ, ಓಕೆನಾ. ಸೊ ಆ ಒಂದು ಟೋಕನ್ ಬೆಲೆ $5 ಆಗುತ್ತೆ. $5 ಬಂದುಬಿಟ್ಟು ಇಂಡಿಯಾ ರುಪೀಸ್ನಲ್ಲಿ ಎಷ್ಟಾಗುತ್ತೆ ಅಂದರೆ, ಸೊ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. $5 ಬಂದುಬಿಟ್ಟು 369.91 ರೂಪೀಸ್ 91 ಪೈಸೆ ಆಗುತ್ತೆ, ಓಕೆನಾ. ಸೊ 370 ರೂಪೀಸ್ ಹೆಚ್ಚು ಕಡಿಮೆ ಆಗುತ್ತೆ, ಓಕೆನಾ. ಸೊ ಮತ್ತೆ ಅದೇ ರೀತಿ ಪರ್ ರೆಪರ್ ಕೂಡ $5 ಕೊಡ್ತಾರೆ. ಸೊ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಒಂದು ಬಿಗ್ಗೆಸ್ಟ್ ಆ್ಯಂಡ್ ವೆರಿಫೈ ಆದಂಥ ಒಂದು ಅಪ್ಲಿಕೇಶನ್ ಅನ್ನೋದು ಆಗಿದೆ, ಓಕೆನಾ. ಸೊ ಈ ಅಪ್ಲಿಕೇಶನ್ ಮಿಸ್ ಮಾಡ್ಕೊಂಡ್ರೆ ಮುಂದೆ ಒಂದು ಪಶ್ಚಾತ್ತಾಪ ಪಟ್ಟೆ ಪಡ್ತಿಲ್ಲ. ಏನಿಲ್ಲ ಗೈಸ್, ಜಸ್ಟ್ ಸೈನ್ ಅಪ್ ಆದರೆ ಸಾಕು, ನಿಮಗೆ ಇಷ್ಟೊಂದು ಟೋಕನ್ಸ್ ಕೊಡ್ತಾರೆ. ಸೊ ಏನು ವರ್ಕ್ ಇಲ್ಲ, ವಿತೌಟ್ ಇನ್ವೆಸ್ಟ್ಮೆಂಟ್ ₹1 ಕೂಡ ಇನ್ವೆಸ್ಟ್ಮೆಂಟ್ ಮಾಡಬೇಕೇ ಇಲ್ಲ. ಇದು ಕ್ರಿಪ್ಟೋ ಕರೆನ್ಸಿ ಲೂಟ್ ಆಗಿದೆ, ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಲೆಟ್ಸ್ ಬಿಗಿನ್ ಸ್ಟಾರ್ಟ್ ದ ವಿಡಿಯೋ. ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಲ್ಲಾಂದರೆ ಟೆಲಿಗ್ರಾಮ್ನಲ್ಲಿ ಕೊಟ್ಟಿರ್ತೀನಿ. ಬಂದುಬಿಟ್ಟು ಜಾಯ್ನ್ ಆಗಿ. ಟೆಲಿಗ್ರಾಮ್ ಲಿಂಕ್ ಅನ್ನೋದು ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಫ್ರೆಂಡ್ಸ್, ಅಪ್ಲಿಕೇಶನ್ ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಕೊಡಿ ತಕ್ಷಣ ಪ್ಲೇಸ್ಟೋರ್ಗೆ ಹೋಗುತ್ತೆ. ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ಅಪ್ಲಿಕೇಶನ್ ಅನ್ನೋದು ಇನ್ಸ್ಟಾಲ್ ಅನ್ನೋದು ಮಾಡಿ ಗೈಸ್. ಫ್ರೆಂಡ್ಸ್, ಒಂದ್ಸ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಓಪನ್ ಅನ್ನೋದು ಮಾಡಿ. ಸೊ ಓಪನ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ವೇಟ್ ಗೈಸ್, 1 ಮಿನಿಟ್. ಓಕೆ ಫ್ರೆಂಡ್ಸ್, ಇನ್ಸ್ಟಾಲ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಕೊಡಿ. ಸೊ ಅದ್ರ ಮೇಲೆ ಕ್ಲಿಕ್ ಕೊಡ್ತಿದ್ದಂಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ರೆಫರ್ ಕೋಡ್ ಮಸ್ಟ್ ಆ್ಯಂಡ್ ಶುಡ್ ಹಾಕಬೇಕಾಗುತ್ತೆ. ಸೊ ಇಲ್ಲಿ ಆಪ್ಷನಲ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಮಾತ್ರ ನಿಮಗೆ ಸೈನ್ ಅಪ್ ಬೋನಸ್ ಸಿಗುತ್ತೆ, ಓಕೆನಾ. $5. ಸೊ ಆಪ್ಷನಲ್ ಮೇಲೆ ಕ್ಲಿಕ್ ಕೊಡಿ. ಈ ಥರ ಒಂದು ಓಪನ್ ಆಗುತ್ತೆ, ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ರೆಫರ್ ಕೋಡ್ ಅನ್ನೋದು ಹಾಕಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಮಸ್ಟ್ ಆ್ಯಂಡ್ ಶುಡ್ ಬಿ ರೆಫರ್ ಕೋಡ್ ಹಾಕಿ, ಓಕೆನಾ. ಸೊ ರೆಫರ್ ಕೋಡ್ ಹಾಕಿಬಿಟ್ಟು ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ನೇಮ್ ಅನ್ನೋದು ಹಾಕಿ, ಜಿಮೇಲ್ ID ಹಾಕಿ, ಪಾಸ್ವರ್ಡ್ ಹಾಕಿ, ಕನ್ಫರ್ಮ್ ಪಾಸ್ವರ್ಡ್ ಹಾಕಿ. ಇಲ್ಲಿ ಐ ಅಗ್ರಿ ಬೈ ಕ್ರಿಯೇಟಿಂಗ್ ಅಂತ ಇದೆ ಅಲ್ವಾ. ಸೊ ಇದ್ರ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಅಂದ್ರೆ ರೈಟ್ ಸಿಂಬಲ್ ಮೇಲೆ ಕ್ಲಿಕ್ ಕೊಟ್ಕೊಂಡ್ಬಿಟ್ಟು ರಿಜಿಸ್ಟರ್ ಅನ್ನೋಂಥ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ ಗೈಸ್. ಓಕೆ ಫ್ರೆಂಡ್ಸ್, ರಿಜಿಸ್ಟರ್ ಅನ್ನೋಂಥ ಆಪ್ಷನ್ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ನೆಕ್ಸ್ಟ್ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನಿಮ್ಮ ಒಂದು ಜಿಮೇಲ್ಗೆ ಒಂದು ವೆರಿಫಿಕೇಷನ್ ಮೇಲ್ ಕಳಿಸಿರ್ತಾರೆ, ಆ ಲಿಂಕಿನ ಮೇಲೆ ಕ್ಲಿಕ್ ಕೊಟ್ಕೊಂಡ್ಬಿಟ್ಟು ವೆರಿಫೈ ಮಾಡಿ ಅಂತ ಒಂದು ಮೆಸೇಜ್ ಅನ್ನೋದು ನಮಗೆ ಕೊಡ್ತಾರೆ, ಓಕೆನಾ. ಸೊ ಇಲ್ಲಿ ಚೆಕ್ ಮೈ ಮೇಲ್ ಇಂಡೆಕ್ಸ್ ಅಂತ ಇದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಡೈರೆಕ್ಟಾಗಿ ನಿಮ್ಮ ಒಂದು ಮೇಲ್ ಆ್ಯಪ್ ಅನ್ನೋದು ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಕೊಡಿ ಗೈಸ್. ಅದ್ರ ಮೇಲೆ ಕ್ಲಿಕ್ ಕೊಟ್ಕೊಂಡ್ಬಿಟ್ಟು ಮೇಲ್ ಮೇಲೆ ಕ್ಲಿಕ್ ಕೊಟ್ಕೊಂಡು ವೆರಿಫೈ ಇಮೇಲ್ ನೋ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಕೊಡಿ. ಅದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಸಕ್ಸಸ್ಫುಲ್ ಆಗಿ ಕಂಗ್ರ್ಯಾಚುಲೇಷನ್ ಅಂತ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಬ್ಯಾಕ್ ಅಪ್ಲಿಕೇಶನ್ಗೆ ಬನ್ನಿ ಗೈಸ್, ಓಕೆನಾ. ಸೊ ಬ್ಯಾಕ್ ಅಪ್ಲಿಕೇಶನ್ಗೆ ಬಂದ ತಕ್ಷಣ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಗೈಸ್, ಇಲ್ಲಿ ಕಂಟಿನ್ಯೂ ಅನ್ನೋಂಥ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಕೊಡಿ. ಇದ್ರ ಮೇಲೆ ಕ್ಲಿಕ್ ಕೊಡ್ತಿದ್ದಂಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಫ್ರೆಂಡ್ಸ್, ಇಲ್ಲಿ ಲೆಟ್ಸ್ ಗೋ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ಅಕೌಂಟ್ ವೆರಿಫೈಡ್ ಅಂತ ಬರುತ್ತೆ. ಲೆಟ್ಸ್ ಗೋ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಸಕ್ಸಸ್ಫುಲ್ಲಾಗಿ ಆ್ಯಪ್ ಅನ್ನೋದು ಓಪನ್ ಆಗುತ್ತೆ ಗೈಸ್. ಫ್ರೆಂಡ್ಸ್, ಒಂದ್ಸ ನೀವು ಅಪ್ಲಿಕೇಶನ್ಗೆ ಸಕ್ಸಸ್ಫುಲ್ಲಾಗಿ ರಿಜಿಸ್ಟರ್ ಆದ ತಕ್ಷಣ ಲೆಟ್ಸ್ ಗೋ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಅಪ್ಲಿಕೇಶನ್ ಅನ್ನೋದು ಓಪನ್ ಆಗುತ್ತೆ, ಓಕೆನಾ. ಸೊ ರಿಜಿಸ್ಟರ್ ಆಗಿ ಓಪನ್ ಆಗುತ್ತೆ. ಸೊ ಇಲ್ಲಿ ಜಸ್ಟ್ ಒಂದು ಕೆಲಸ ಮಾಡಬೇಕು, ಅದು ಏನಂದರೆ ಸೊ ಇಲ್ಲಿ ಪ್ರೊಫೈಲ್ ಅಂತ ಆಪ್ಷನ್ ಇದೆ, ಲಾಸ್ಟ್ ಆಪ್ಷನ್ನು ಕೊನೆಯಲ್ಲಿದೆ ನೋಡಿ. ಸೊ ಈ ಪ್ರೊಫೈಲ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ ಗೈಸ್, ಓಕೆನಾ. ಸೊ ನಾನು ನಿಮಗೆ ತೋರಿಸ್ತೀನಿ ಪ್ರೊಫೈಲ್ ಆಪ್ಷನ್ ಎಲ್ಲಿದೆ ಅಂತ. ಸೊ ಗೈಸ್, ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ, ಓಕೆನಾ. ಸೊ ಇಲ್ಲಿ ಪ್ರೊಫೈಲ್ ಅನ್ನುವಂಥ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಕೊಡಿ. ಇದ್ರ ಮೇಲೆ ಕ್ಲಿಕ್ ಕೊಡ್ತಿದ್ದಂಗೆ ಫ್ರೆಂಡ್ಸ್ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಫ್ರೆಂಡ್ಸ್ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಸೊ ಇಲ್ಲಿ ಕ್ಲೈಮ್ ರಿವ್ಯಾರ್ಡ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಕೊಟ್ಕೊಂಡ್ಬಿಟ್ಟು ರಿವ್ಯಾರ್ಡ್ ಅನ್ನೋದು ಕ್ಲೈಮ್ ಮಾಡ್ಕೋಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಕೊಡಿ. ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಕೊಡ್ತಿದ್ದಂಗೆ ಸೊ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಕ್ಲೈಮ್ ಅಂತ ಒಂದು ಆಪ್ಷನ್ ಇದೆ, ನೀವು ನೋಡ್ತಾ ಇರ್ಬೋದು. ಕ್ಲೈಮ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ. ಸೊ ಒಂದ್ಸ ನೀವು ಇಲ್ಲಿ ಕ್ಲೈಮ್ ಆಪ್ಷನ್ ಇದೆ, ಈ ಕ್ಲೈಮ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡ್ತಿದ್ದಂಗೆ ಸೊ ನೆಕ್ಸ್ಟ್ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮಸ್ಟ್ ಆನ್ಸರ್ ಬಿ ನೋಡ್ತಾ ಇರ್ಬೋದು. ವಿ ಕ್ಯಾನ್ ಕ್ಲೈಮ್ ಯುವರ್ ರಿವ್ಯಾರ್ಡ್ ಆಫ್ಟರ್ 1st ಮಾರ್ಚ್ ಅಂತ ಕಾಣಿಸ್ತಾ ಇರ್ಬೋದಲ್ವ. ಮಾರ್ಚ್ 2022 ಅಂತ, ಓಕೆನಾ. ಸೊ ಗೈಸ್, ನೀವು ಇಲ್ಲಿ ಏನು ಮಾಡ್ಬೇಕಂದ್ರೆ ಸೊ ಸಿಂಪಲ್ ಗೈಸ್ ಇತ್ತು ರಿಜಿಸ್ಟರ್ ಆಗಿ ಇದ್ರ ಮೇಲೆ ಕ್ಲಿಕ್ ಕೊಟ್ಕೊಂಡ್ಬಿಟ್ಟು ಓಕೆ ಮೇಲೆ ಕ್ಲಿಕ್ ಕೊಡಿ, ಓಕೆನಾ. ಸೊ ಈ ರಿವ್ಯಾರ್ಡ್ ಅನ್ನೋದು ಏನಿದೆ ಅಲ್ವಾ, ಸೊ ಇದು $5 ಅನ್ನೋದು 34 LGX ಟೋಕನ್ ಅನ್ನೋದು ಇಲ್ಲಿ ಮೇಲ್ಗಡೆ ಏನು ಶೋ ಆಗ್ತಾ ಇದೆ ಅಲ್ವಾ. ಸೊ ಈ ರಿವ್ಯಾರ್ಡ್ ಅನ್ನೋದು ನಿಮಗೆ ಮಾರ್ಚ್ 1st ಬರುತ್ತೆ, ಓಕೆನಾ. ಸೊ ಅವತ್ತೇ ನೀವು ವಿತ್ಡ್ರಾಲ್ ಕೂಡ ಮಾಡ್ಕೋಬೋದು. ಸೊ ಏನಿಲ್ಲ, ಇದು ಜನವರಿ ತಿಂಗಳು ಇದು ಎಂಡ್ ಆಗಿದೆ. ನೆಕ್ಸ್ಟ್ ಫೆಬ್ರವರಿ 1 ಮಂತು ಮುಗಿತಂದರೆ ಸೊ ಮಾರ್ಚ್ 1st ಡೇಸ್ನಲ್ಲಿ ಬರುತ್ತೆ. ಜಸ್ಟ್ 30 ಅಥವಾ 50 ಡೇಸ್ ಇದೆ, ಓಕೆನಾ. ಸೊ 30 ಡೇಸ್ ಹತ್ರ ಹಿಡಿದ್ರೂ ಓಕೆನಾ. ಸೊ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಬಿಗ್ ಅಂದರೆ ಬಿಗ್ ಪ್ರಾಫಿಟ್ ಕೊಡುತ್ತೆ. ಸೊ ಜಸ್ಟ್ ಇಷ್ಟೇ ಸಿಂಪಲ್ ಸ್ಟೆಪ್ಸ್ ಅನ್ನೋದು ಫಾಲೋ ಅಪ್ ಮಾಡಿ. ಮತ್ತು ಗೈಸ್ ಡೆವಲಪ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ರೇಷಿಯೋ ಅನ್ನೋದಾಗಿದೆ. ನೀವು ಎಷ್ಟು ರೆಫರ್ ಮಾಡ್ತೀರಾ ಸೊ ಅದು ಕೂಡ ಇಲ್ಲಿ 34 ಒಂದು ರೆಫರ್ಗೆ 34 LGX ಟೋಕನ್ ಅನ್ನೋದು ಇಲ್ಲಿ ಆ್ಯಡ್ ಆಗುತ್ತೆ, ಓಕೆನಾ. ಸೊ ಈ ಟೋಕನ್ ಅನ್ನೋದು ಆ್ಯಡ್ ಆಗುತ್ತೆ. ಸೊ ಇಲ್ಲಿ ಆಫ್ಟರ್ ನೀವು ಕ್ಲೈಮ್ ಮಾಡ್ಕೋಬೇಕು. ಇಲ್ಲಿ ಮೇಲ್ಗಡೆ ಅನ್ಕ್ಲೈಮ್ ಅಂತ ಕಾಣಿಸ್ತಾ ಇದೆ ಅಲ್ವಾ. ಸೊ ಈಗ ರೆಫರ್ ಮಾಡಬೇಕಂದ್ರೆ ಸೊ ಅಪ್ಲಿಕೇಶನ್ ಬ್ಯಾಕ್ ಬನ್ನಿ. ಈಗ ಬ್ಯಾಕ್ ಬನ್ನಿ
ಗೈಸ್ ಒಂದು ಸಲ ಬ್ಯಾಕ್ ಬನ್ನಿ, ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಪ್ರೊಫೈಲ್ ಆಪ್ಷನ್ ಇದೆ, ಪ್ರೊಫೈಲ್ ಆಪ್ಷನಲ್ಲಿ ಇದ್ಬಿಟ್ಟು ಸೊ ಇಲ್ಲಿ ರೆಫರಲ್ ಅಂತ ಒಂದು ಆಪ್ಷನ್ ಇದೆ ಓಕೆನಾ. ಸೊ ಈ ರೆಫರಲ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ, ಇದ್ರ ಮೇಲೆ ಕ್ಲಿಕ್ ಕೊಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಲಿಂಕ್ ಅನ್ನೋದು ಇರುತ್ತೆ, ಅದನ್ನ ಎಲ್ಲರಿಗೂ ಶೇರ್ ಅನ್ನೋದು ಮಾಡಿ. ಓಕೆ ಫ್ರೆಂಡ್ಸ್, ಈ ಥರ ಒಂದು ಲಿಂಕ್ ಇರುತ್ತೆ, ನೀವು ರೆಫರ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡ್ತಿದ್ದಂಗೆ ಸೊ ಇಲ್ಲಿ ಲಿಂಕ್ ಅನ್ನೋದು ಏನು ಇರುತ್ತೆ ಅಲ್ವಾ, ಸೊ ಇಲ್ಲಿ ಪಕ್ಕದಲ್ಲಿ ಕಾಪಿ ಸಿಂಬಲ್ ಇದೆ, ಇದ್ರ ಮೇಲೆ ಕ್ಲಿಕ್ ಕೊಟ್ಕೊಂಡ್ಬಿಟ್ಟು ಕಾಪಿ ಅನ್ನೋದು ಮಾಡಿ, ಕಾಪಿ ಮಾಡಿಬಿಟ್ಟು ಸೊ ಎಲ್ಲರಿಗೂ ಶೇರ್ ಮಾಡಿ. ಸೊ ಮಸ್ಟ್ ಆ್ಯಂಡ್ ಶುಡ್ ಬಿ ಜಾಸ್ತಿ ಅಂದರೆ ಜಾಸ್ತಿನೇ ರೆಫರ್ ಅನ್ನೋದು ಮಾಡಿ. ಸೊ ಇಲ್ಲಿ ಗೇಮ್ ಮಾಡಿ ಕೂಡ ಅರ್ನಿಂಗ್ ಮಾಡ್ಕೋದಿದೆ, ಬಟ್ ಅಷ್ಟೊಂದು ಅದು ಅರ್ನಿಂಗ್ ಆಗಲ್ಲ ಓಕೆನಾ. ಸೊ ಅದಕ್ಕೆ ನಾನು ಅದನ್ನು ತಿಳಿಸ್ಕೊಡಕ್ಕೆ ಹೋಗಿಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ. ಜಸ್ಟ್ ರೆಫರ್ ಆ್ಯಂಡ್ ಅರ್ನ್ ವಿತ್ ಸೈನ್ ಅಪ್ ಮಾಡಿ ಓಕೆ, ಸಾರಿ ಸೈನ್ ಅಪ್ಪು ಮತ್ತು ರೆಫರ್ ಆ್ಯಂಡ್ ಅರ್ನ್ ಮಾಡಿ. ಸೊ ಬಿಗ್ ಪ್ರಾಫಿಟ್ ಅನ್ನೋದು ತೊಗೋತೀರ. ರೆಫರ್ ಕೂಡ ಆ್ಯಂಡ್ ಮಸ್ಟ್ ಆ್ಯಂಡ್ ಶುಡ್ ಬಿ ನಿಮ್ಮ ಫ್ರೆಂಡ್ಸ್ಗೆ ಹೇಳಬೇಕು, ಸೊ ನಿಮ್ಮ ಒಂದು ರೆಫರ್ ಕೋಡ್ ಅನ್ನೋದು ಹಾಕಬೇಕಂತ ಓಕೆನಾ. ಸೊ ನನ್ನ ರೆಫರ್ ಕೋಡ್ ನೀವು ಹಾಕಲಿಲ್ಲ ಅಂದರೆ ನಿಮಗೆ ಸೈನ್ ಅಪ್ ಬೋನಸ್ ಬರಲ್ಲ ಗೈಸ್ ಓಕೆನಾ. ಸೊ ರೆಫರ್ ಕೋಡ್ ಸ್ಕ್ರೀನಲ್ಲಿ ಎಂಡ್ ಟು ಎಂಡ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಮಸ್ಟ್ ಆ್ಯಂಡ್ ಶುಡ್ ಬಿ ಹಾಕಿ. ಮತ್ತು ಫ್ರೆಂಡ್ಸ್, ಈ ಅಪ್ಲಿಕೇಶನ್ದು ಏನಾದರೂ ವಿತ್ಡ್ರಾಲ್ ಅಪ್ಡೇಟ್ ಇತ್ತು ಅಂದರೆ ಸೊ ಮಸ್ಟ್ ಬಂದುಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಸೊ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಓಕೆನಾ, ಟೆಲಿಗ್ರಾಮ್ ಲಿಂಕ್ ಅನ್ನೋದು. ಇಲ್ಲಿ ಬಂದುಬಿಟ್ಟು ಜಾಯ್ನ್ ಆಗಿ. ಸೊ ನಾನು ಇನ್ನೇ ಒಂದು ವಿತ್ಡ್ರಾಲ್ ಅಪ್ಡೇಟ್ ಯಾವುದೇ ಒಂದು ಅಪ್ಲಿಕೇಶನ್ ಇದ್ರೂ ಇಲ್ಲೇ ಅಪ್ಡೇಟನ್ನು ಕೊಡ್ತೀನಿ. ವಿಡಿಯೋ ಮಾಡೋಕ್ಕಾಗದೇ ಇರುವಂಥ ಅಪ್ಡೇಟ್ ಅನ್ನೋದು ಕೂಡ ಇಲ್ಲೇ ಕೊಟ್ಟಿರ್ತೀನಿ ಗೈಸ್. ಸೊ ಈ ವಿಡಿಯೋ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಕೂಡ ಆಗಿದ್ದರೆ ನೀವು ಇನ್ನೂ ತನಕ ಅಂತೂ ಲೈಕ್ ಮಾಡಿರಂಗಿಲ್ಲ, ಸೊ ಪ್ಲೀಸ್ ಒಂದು ಲೈಕ್ ಅನ್ನೋದು ಮಾಡಿ ಗೈಸ್. ಸೊ ನೀವು ಲೈಕ್ ಮಾಡೋದ್ರಿಂದ ನಾವು ಹೆಚ್ಚು ವಿಡಿಯೋ ತರಲು ಮೋಟಿವೇಟ್ ಆಗ್ತೀವಿ. ಸೊ ಇನ್ನು ಮುಂದೆ ನಿಮಗೆ ಕಂಟಿನ್ಯೂಸ್ ಆಗಿ ವಿಡಿಯೋ ಕೂಡ ಬರ್ತವೆ ಮತ್ತು ಪ್ರಾಫಿಟ್ ಕೂಡ ಆಗುತ್ತೆ. ಕ್ರಿಪ್ಟೋ ಕರೆನ್ಸಿಯಲ್ಲಿ ಜಾಸ್ತಿ ಕೂಡ ವಿಡಿಯೋ ತರಕ್ಕೆ ಟ್ರೈ ಮಾಡ್ತೀನಿ, ಏಕೆಂದರೆ ಬಿಗ್ ಪ್ರಾಫಿಟ್ ಕೂಡ ಕೊಡುತ್ತೆ ಗೈಸ್. ಸೊ ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿದ್ರೆ ಲೈಕ್ ಮಾಡಿ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಚಾನಲ್ನ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋದು ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.